Welcome back to my YouTube channel Kannada Nursing Classes. In this class, we are going to study about Introduction to the Health and Illness. Okay, so ಇದು ನರ್ಸಿಂಗ್ ಫೌಂಡೇಶನ್ ಒಳಗಡೆ ಫಸ್ಟ್ ಯೂನಿಟ್ ಇದೆ. ಅದರೊಳಗಡೆ ನಾವು ಹೆಲ್ತ್ ಮತ್ತು ಇಲ್ನೆಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಫಸ್ಟ್ ಡೆಫಿನೇಷನ್ ನೋಡೋಣ ನರ್ಸಿಂಗ್ದು. ಏನು ಡೆಫಿನೇಷನ್ ಇದೆ, ಏನು ಡಿಫೈನ್ ಆಗಿದೆ. ಓಕೆ, ನರ್ಸಿಂಗ್ ಈಸ್ ಅ ಪ್ರೊಫೆಷನ್. ಓಕೆ, ಸೊ ನರ್ಸಿಂಗ್ ಏನಿದೆ ಪ್ರೊಫೆಷನ್ ಅಂದರೆ ಸೊ ನಾವು ಏನು ಮಾಡ್ತಾಯಿದ್ದೀವಿ, ಎಜುಕೇಷನ್ ತೊಗೋತಾ ಇದ್ದೀವಿ. ಓಕೆ, ಎಜುಕೇಷನ್ ವಿತ್ ಟ್ರೈನಿಂಗ್, ಎಜುಕೇಷನ್ನು ತೊಗೋತಾ ಇದ್ದೀವಿ ಮತ್ತು ಟ್ರೈನಿಂಗ್ನು ನಾವು ತೊಗೋತಾ ಇದ್ದೀವಿ. ಅದಕ್ಕೆ ನಾವು ಪ್ರೊಫೆಷನ್ ಅಂತ ಹೇಳ್ತೀವಿ. ಓಕೆ, ಸೊ ಯಾವುದೇ ಕೆಲಸಕ್ಕೆ ನಾವು ಪ್ರೊಫೆಷನ್ ಅಂತ ಅನ್ನೋಲ್ಲ, ಆ ಕೆಲಸಕ್ಕೋಸ್ಕರ ನೀವು ಎಜುಕೇಷನ್ ತೊಗೋತಾ ಇದ್ದೀರಿ ಮತ್ತು ಟ್ರೈನಿಂಗ್ ತೊಗೋತಾ ಇದ್ದೀರಿ ಅಂದರೆ ಅದಕ್ಕೆ ನಾವು ಪ್ರೊಫೆಷನ್ ಅಂತ ಹೇಳ್ತೀವಿ. ಓಕೆ, ಸೊ ನರ್ಸಿಂಗ್ ಈಸ್ ಅ ಪ್ರೊಫೆಷನ್ ಫೋಕಸಸ್ ಆನ್ ಪ್ರೊವೈಡಿಂಗ್ ಕೇರ್. ಏನು ಕೊಡ್ತೀವಿ ನಾವು, ಕೇರ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ ಆ್ಯಂಡ್ ಟ್ರೀಟ್ಮೆಂಟ್ ಟು ದಿ ಇಂಡಿವಿಜುವಲ್. ಏನು ಕೊಡ್ತೀವಿ, ಪ್ರೊವೈಡಿಂಗ್ ಕೇರ್, ಸಪೋರ್ಟ್ ಆ್ಯಂಡ್ ಟ್ರೀಟ್ಮೆಂಟ್ ಟು ದಿ ಇಂಡಿವಿಜುವಲ್, ಫ್ಯಾಮಿಲಿ, ಕಮ್ಯುನಿಟಿ. ಓಕೆ, ಯಾರ್ಯಾರಿಗೆ ಕೊಡ್ತೀವಿ, ಇಂಡಿವಿಜುವಲ್ ಅಂದರೆ ಯಾರು ಬರ್ತಾರೆ ಹಾಸ್ಪಿಟಲ್ಗೆ ಅವರಿಗೆ, ಫ್ಯಾಮಿಲಿ ಅಂದರೆ ಕಮ್ಯುನಿಟಿ ಹೆಲ್ತ್ ನರ್ಸಿಂಗ್ ಒಳಗಡೆ ಹೋಮ್ ವಿಸಿಟಿಂಗ್ ಮಾಡ್ತಾರೆ. ಓಕೆ, ಅವ್ರಿಗೆ ನಾವು ಏನು ಕೊಡ್ತೀವಿ, ಟ್ರೀಟ್ಮೆಂಟ್ ಕೊಡ್ತೀವಿ, ಸಪೋರ್ಟ್ ಕೊಡ್ತೀವಿ, ಕೇರ್ ಕೊಡ್ತೀವಿ. ಓಕೆ, ಆ್ಯಂಡ್ ಕಮ್ಯುನಿಟಿ, ಹೋಲ್ ಕಮ್ಯುನಿಟಿ ಇರುತ್ತೆಲ್ಲ ಅದಕ್ಕೆ ಕೂಡ ನಾವೇನು ಮಾಡ್ತೀವಿ, ಸಪೋರ್ಟ್ ಮಾಡ್ತೀವಿ, ಕೇರ್ ಕೊಡ್ತೀವಿ. ಓಕೆ, ಆ್ಯಂಡ್ ಟು ಪ್ರಮೋಟ್ ಹೆಲ್ತ್, ಅವ್ರ ಹೆಲ್ತಿಗೆ ನಾವು ಪ್ರಮೋಟ್ ಮಾಡೋಕ್ಕೆ. ಓಕೆ, ಟು ಪ್ರಮೋಟ್ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್. ಓಕೆ, ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗೇನು ಪ್ರಮೋಟ್ ಮಾಡ್ತೀವಿ. ಓಕೆ, ಪ್ರಿವೆಂಟ್ ಇಲ್ನೆಸ್, ಹೌದು ನಾವು ಏನು ಮಾಡ್ತೀವಿ, ಇಲ್ನೆಸ್ಗಳು ಕೂಡ ಪ್ರಿವೆಂಟ್ ಮಾಡೀವಿ. ಓಕೆ, ಸೊ ಮೊನ್ನೆ ಕೊರೋನಾ ಬಂದಿತ್ತು, ಕೊರೋನಾ ಒಳಗಡೆ ನಾವೇನು ಮಾಡೀವಿ, ವ್ಯಾಕ್ಸಿನೇಷನ್ ಕೊಟ್ಟಿವಿ. ವ್ಯಾಕ್ಸಿನೇಷನ್ ನಾವು ನೀಡಿದರೆ ಏನಾಯಿತು, ನಾವು ಇಲ್ನೆಸ್ಸನ್ನು ಪ್ರಿವೆಂಟ್ ಮಾಡೀವಿ. ಓಕೆ, ಆ್ಯಂಡ್ ಎಲಿವೇಟ್ ಸಫರಿಂಗ್ ಅಂದರೆ ಅವ್ರ ಸಫರಿಂಗ್ ಆಗೋದನ್ನು ರೆಡ್ಯೂಸ್ ಮಾಡ್ತೀವಿ, ಅವ್ರ ಪೇನನ್ನು ನಾವು ರೆಡ್ಯೂಸ್ ಮಾಡ್ತೀವಿ, ಅವ್ರ ಡಿಸೀಸನ್ನು ನಾವು ಕಡಿಮೆ ಮಾಡ್ತೀವಿ ಟ್ರೀಟ್ಮೆಂಟ್ ಕೊಟ್ಟು. ಓಕೆ, ಐ ಥಿಂಕ್ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಏನು ಕೊಡ್ತೀವಿ, ವಿ ಆರ್ ಪ್ರೊವೈಡಿಂಗ್ ಕೇರ್, ಸಪೋರ್ಟ್, ಟ್ರೀಟ್ಮೆಂಟ್ ಟು ದಿ ಇಂಡಿವಿಜುವಲ್, ಫ್ಯಾಮಿಲಿ ಆ್ಯಂಡ್ ಕಮ್ಯುನಿಟಿ. ಸೊ ನೆಕ್ಸ್ಟ್ ನಾವು ಹೆಲ್ತ್ ಡೆಫಿನೇಷನ್ ನೋಡೋಣ. ಹೆಲ್ತ್ ಅಕಾರ್ಡಿಂಗ್ ಟು WHO, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನಿದೆ ಹೆಲ್ತ್ ಡೆಫಿನೇಷನ್ ಕೊಟ್ಟಿದೆ. ಹೆಲ್ತ್ ಈಸ್ ಅ ಸ್ಟೇಟ್ ಆಫ್ ಕಂಪ್ಲೀಟ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್ ಆ್ಯಂಡ್ ನಾಟ್ ಮೇರ್ಲಿ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇನ್ಫರ್ಮಿಟಿ. ಅಂದರೆ ಇದರ ಅರ್ಥ ಏನು, ಸೊ ಹೆಲ್ತ್ ಈಸ್ ಅ ಸ್ಟೇಟ್ ಆಫ್ ಕಂಪ್ಲೀಟ್, ಸೊ ಕಂಪ್ಲೀಟ್ ಫಿಸಿಕಲಿ ಫಿಟ್ ಆಗಿರಬೇಕು. ಓಕೆ, ಕಂಪ್ಲೀಟ್ ಫಿಸಿಕಲಿ ಫಿಟ್ ಆಗಿರಬೇಕು, ಮತ್ತು ಮೆಂಟಲಿ ಸ್ಟೇಬಲ್ ಆಗಿರಬೇಕು, ಮತ್ತು ಸೋಷಿಯಲಿ ಸ್ಟೇಬಲ್ ಆಗಿರಬೇಕು. ಸೊ ಇವೆಲ್ಲ ಏನು ಬರ್ತವೆ, ಹೆಲ್ತ್. ಓಕೆ, ಸೊ ಯಾರಾದರೂ ಮನುಷ್ಯ ಇದ್ದಾನೆ, ಫಿಸಿಕಲಿ ಫಿಟ್ ಇದ್ದಾನೆ ಬಟ್ ಅವ್ನ ಮೆಂಟಲ್ ಸ್ಟೇಟಸ್ ಸರಿಯಾಗಿಲ್ಲ ಅಂದರೆ ಅವ ಹೆಲ್ತಿ ಅಲ್ಲ. ಓಕೆ, ಫಿಸಿಕಲಿ ಮೆಂಟಲಿ ಸರಿಯಾಗಿದ್ದಾನೆ ಬಟ್ ಅವ ಸೊಸೈಟಿ ಒಳಗಡೆ ಸರಿಯಾಗಿಲ್ಲ. ಓಕೆ, ಫ್ರೆಂಡ್ಸ್ ಜೊತೆ ಸರಿಯಾಗಿರ್ತಾ ಇಲ್ಲ, ಜಾಸ್ತಿ ಸಿಟ್ಟು ಬರ್ತಾ ಇದೆ, ಜಾಸ್ತಿ ಸ್ಯಾಡ್ ಇದ್ದಾನೆ ಅಂದರೆ ಅರ್ಥ ಏನು, ಅವ ಕೂಡ ಹೆಲ್ದಿ ಇಲ್ಲ. ಅವ ಹೇಗಿರಬೇಕು, ಫಿಸಿಕಲಿ ಸರಿಯಾಗಿರಬೇಕು, ಮೆಂಟಲಿ ಮತ್ತು ಸೋಷಲ್ಲಿ ಸೊಸೈಟಿ ಒಳಗಡೆ ಕೂಡ ಅವ ಸರಿಯಾಗಿರಬೇಕು. ಅವನಿಗೆ ನಾವು ಏನಂತೀವಿ, ಹೆಲ್ದಿ ಪರ್ಸನ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನಾಟ್ ಮೇರ್ಲಿ ಆಬ್ಸೆನ್ಸ್ ಆಫ್ ಡಿಸೀಸ್ ಅಂದರೆ ಅವನಿಗೆ ಡಿಸೀಸ್ನೂ ಇರಬಾರ್ದು, ಡಿಸೀಸ್ ಏನಾಗಿರಬೇಕು, ಆಬ್ಸೆನ್ಸ್ ಆಗಿರಬೇಕು. ಓಕೆ, ಮತ್ತು ಇನ್ಫರ್ಮಿಟಿ ಕೂಡ ಇರಬಾರ್ದು. ಇನ್ಫರ್ಮಿಟಿ ಅಂದರೆ ಫೀಲಿಂಗ್ ಇಲ್, ಸೊ ಅವ ಇಲ್ ಕೂಡ ಇರಬಾರ್ದು. ಓಕೆ, ಫೀಲಿಂಗ್ ಇಲ್. ನೆಕ್ಸ್ಟ್ ಐ ಥಿಂಕ್ ಡೆಫಿನೇಷನ್ ಅರ್ಥ ಆಗಿರ್ಬೋದು. ಯಾರು ಕೊಟ್ಟಿದ್ದಾರೆ, WHO. ಓಕೆ, ಇಂಪಾರ್ಟೆಂಟ್, ಇದೇ ಡೆಫಿನೇಷನ್ ಎಲ್ಲರೂ ಎಕ್ಸಾಮ್ನಲ್ಲಿ ಬರೀಬೇಕು. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಹೆಲ್ತ್. ಓಕೆ, ಹೆಲ್ತ್ ಕಾನ್ಸೆಪ್ಟ್ ಏನೇನಿವೆ, ಫಸ್ಟ್ ಕಾನ್ಸೆಪ್ಟ್ ಅಂದರೆ ನಾವು ಯಾವ ಥರ ಇದನ್ನು ಡಿಫೈನ್ ಮಾಡಬಹುದು. ಓಕೆ, ಸೊ ಕಾನ್ಸೆಪ್ಟ್ ಅಂದರೆ ನಾವು ಯಾವ ಥರ ಹೆಲ್ತಿಗೆ ಡಿಫೈನ್ ಮಾಡಬಹುದು ಅಂತ, ಯಾವ ಥರ ನಾವು ಹೆಲ್ತನ್ನು ತಿಳ್ಕೊಬಹುದು ಅಂತ ನೋಡೋಣ. ಫಸ್ಟ್ ಬಯೋಮೆಡಿಕಲ್ ಕಾನ್ಸೆಪ್ಟ್ ಆಫ್ ಹೆಲ್ತ್, ಎಕೋಲಜಿಕಲ್ ಕಾನ್ಸೆಪ್ಟ್ ಆಫ್ ಹೆಲ್ತ್, ಸೈಕೋಸೋಷಿಯಲ್ ಕಾನ್ಸೆಪ್ಟ್ ಆಫ್ ಹೆಲ್ತ್ ಆ್ಯಂಡ್ ಲಾಸ್ಟ್ ಹೋಲಿಸ್ಟಿಕ್ ಕಾನ್ಸೆಪ್ಟ್ ಆಫ್ ಹೆಲ್ತ್. ಓಕೆ, ಪ್ರತಿಯೊಂದು ಕಾನ್ಸೆಪ್ಟ್ ಕೂಡ ಸಪ್ರೇಟ್ ಡೆಫಿನೇಷನ್ ಕೊಟ್ಟಿದೆ ಹೆಲ್ತಿಗೆ. ಓಕೆ, ಸೊ ಅದು ಒನ್ ಬೈ ಒನ್ ನೋಡೋಣ. ಫಸ್ಟ್ ಬಯೋಮೆಡಿಕಲ್ ಕಾನ್ಸೆಪ್ಟ್ ಆಫ್ ಹೆಲ್ತ್ ಏನಾಗಿದೆ, ಬಯೋಮೆಡಿಕಲ್ ಕಾನ್ಸೆಪ್ಟ್ ಆಫ್ ಹೆಲ್ತ್. ಸೊ ಬಯೋಮೆಡಿಕಲ್ ಕಾನ್ಸೆಪ್ಟ್ ಆಫ್ ಹೆಲ್ತ್ ಒಳಗಡೆ ಹೇಗೆ ನೋಡ್ತಿದ್ರು ಅಂದರೆ, ಯಾವುದಾದ್ರೂ ಮನುಷ್ಯಗೆ ಒಂದು ಪರ್ಸನ್ ಇದ್ದಾನೆ, ಅವನಿಗೆ ಇನ್ಫೆಕ್ಷನ್ ಇಲ್ಲ, ಅವನಿಗೆ ಡಿಸೀಸ್ ಇಲ್ಲ ಅಂದರೆ ಅವ ಹೆಲ್ದಿ ಅಂತ ಹೇಳ್ತಿದ್ರು ಇವರು. ಓಕೆ, ನೋಡೋಣ. ಹೆಲ್ತ್ ಈಸ್ ಸೀನ್ ಆ್ಯಸ್ ದಿ ಆಬ್ಸೆನ್ಸ್ ಆಫ್ ಡಿಸೀಸ್ ಆರ್ ಇಂಜುರಿ. ಅಂದರೆ ಏನು, ಯಾವುದೇ ಒಂದು ಪರ್ಸನಿಗೆ ರೋಗ ಇಲ್ಲ ಅಂದರೆ ಅವ ಹೆಲ್ದಿ ಅಂತ ಇವ್ರು ಹೇಳ್ತಾಯಿದ್ರು. ಬಟ್
ಅದು ಕಂಪ್ಲೀಟ್ ಕರೆಕ್ಟ್ ಇಲ್ಲ. ಅವನಿಗೆ ಡಿಸೀಸ್ ಇಲ್ಲ ಅಂದರೂ ಅವ್ನ ಮೆಂಟಲ್ ಸ್ಟೇಟಸ್ ಸರಿಯಾಗಿರಲಿಲ್ಲ ಅಂದರೆ, ಓಕೆ, ಡಿಸೀಸ್ ಇಲ್ಲ ಅವನಿಗೆ, ಸೊ ಇವರು ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದು ಕಂಪ್ಲೀಟಾಗಿ ಕರೆಕ್ಟ್ ಡೆಫಿನೇಷನ್ ಕೊಡೋದಿಲ್ಲ. ಯಾಕಂದರೆ ಮೆಂಟಲ್ ಸ್ಟೇಟಸ್ ಅವ್ರು ಏನು ತಗೋತಾನೆ ಇಲ್ಲ. ಸೊಸೈಟಿ ಒಳಗಡೆ ಹೇಗೆ ಇರ್ರಿ, ಓಕೆ, ನಿಮ್ಮ ಮೆಂಟಲ್ ಸ್ಟೇಟಸ್ ಹೇಗಿದ್ದರೂ ನಿಮಗೆ ಡಿಸೀಸ್ ಇಲ್ಲ ಅಂತ ಅಂದ್ಕೊಳ್ಳಿ, ಅವ್ರು ಏನಂತಿದ್ದಾರೆ ನೀವು ಹೆಲ್ದಿ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ಇಫ್ ಒನ್ ವಾಸ್ ಫ್ರೀ ಫ್ರಮ್ ಡಿಸೀಸ್ ದೆನ್ ದಿ ಪರ್ಸನ್ ವಾಸ್ ಕನ್ಸಿಡರ್ಡ್ ಆ್ಯಸ್ ಹೆಲ್ದಿ. ದಿಸ್ ಈಸ್ ಬಯೋಮೆಡಿಕಲ್ ಕಾನ್ಸೆಪ್ಟ್. ಅಂದರೆ ಏನು, ಯಾರಿಗೆ ಡಿಸೀಸ್ ಇಲ್ಲ ಅಂತ ಅಂದ್ಕೊಳ್ಳಿ ಅವ್ರು ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಓನ್ಲಿ ಇವರು ಫಿಸಿಕಲ್ ನೋಡ್ತಾ ಇದ್ದಾರೆ. ಓಕೆ, ಓನ್ಲಿ ಇವರು ಫಿಸಿಕಲ್ಲಿ ನೋಡ್ತಾ ಇದ್ದಾರೆ, ಮೆಂಟಲಿ ನೋಡ್ತಾ ಇಲ್ಲ, ಸೋಷಿಯಲಿ ನೋಡ್ತಾ ಇಲ್ಲ. ಓನ್ಲಿ ಫಿಸಿಕಲ್ಲಿ ಅವ್ರಿಗೆ ಡಿಸೀಸ್ ಇದ್ದರೆ ಅವ್ರು ಇಲ್ಲ ಅಂದರೆ ಹೆಲ್ದಿ ಅಂತ ಇವರು ಹೇಳ್ತಾ ಇದ್ದಾರೆ. ಓಕೆ, ಐ ಥಿಂಕ್ ನಿಮಗೆ ಬಯೋಮೆಡಿಕಲ್ ಕಾನ್ಸೆಪ್ಟ್ ಅರ್ಥ ಆಗಿರ್ಬೋದು. ಸೊ ಇವ್ರು ಏನು ಹೇಳ್ತಾ ಇದ್ದಾರೆ, ಹೆಲ್ತ್ ಈಸ್ ಆಬ್ಸೆನ್ಸ್ ಆಫ್ ಡಿಸೀಸ್. ಹೆಲ್ತ್ ಅಂದರೆ ಅವನಿಗೆ ಡಿಸೀಸ್ ಇರಬಾರ್ದು, ಇಂಜುರಿ ಇರಬಾರ್ದು, ಅದಕ್ಕೆ ಇವ್ರು ಹೆಲ್ತ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಎಕಾಲಜಿಕಲ್ ಕಾನ್ಸೆಪ್ಟ್. ಎಕಾಲಜಿಕಲ್ ಕಾನ್ಸೆಪ್ಟ್ ಅಂದರೆ ಹೆಲ್ತ್ ಈಸ್ ಸೀನ್ ಆ್ಯಸ್ ಡೈನಮಿಕ್ ಬ್ಯಾಲೆನ್ಸ್ ಆರ್ ಈಕ್ವಿಲಿಬ್ರಿಯಮ್ ಅಂತೀವಿ. ಓಕೆ, ಡೈನಮಿಕ್ ಈಕ್ವಿಲಿಬ್ರಿಯಮ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ದೇರ್ ಎನ್ವಿರಾನ್ಮೆಂಟ್. ಓಕೆ, ಸೊ ಇವ್ರು ಏನು ಹೇಳ್ತಾ ಇದ್ದಾರೆ, ಅವನಿಗೆ ಡಿಸೀಸ್ ಇರಲಿ ಬಿಡಲಿ ಅದು ಅವರು ಕನ್ಸಿಡರ್ ಮಾಡ್ತಾ ಇಲ್ಲ. ಓಕೆ, ಎಕಾಲಜಿಕಲ್ ಕಾನ್ಸೆಪ್ಟ್ ಇವ್ರು ಏನು ಮಾಡ್ತಾ ಇದ್ದಾರೆ, ಬ್ಯಾಲೆನ್ಸ್ ಬಿಟ್ವೀನ್ ಹ್ಯೂಮನ್ ಆ್ಯಂಡ್ ಎನ್ವಿರಾನ್ಮೆಂಟ್. ಅಂದರೆ ಹ್ಯೂಮನ್ ಆ್ಯಂಡ್ ಎನ್ವಿರಾನ್ಮೆಂಟ್ ಒಳಗಡೆ ಬ್ಯಾಲೆನ್ಸ್ ಇರಬೇಕು. ಹ್ಯೂಮನ್ ಮತ್ತು ಎನ್ವಿರಾನ್ಮೆಂಟ್ ಅಡಾಪ್ಟ್ ಆಗಬೇಕು ಒಬ್ಬರ ಜೊತೆ ಒಬ್ಬರು. ಓಕೆ, ಅದಕ್ಕೆ ಇವರು ಹೆಲ್ದಿ ಅಂತ ಹೇಳ್ತಾ ಇದ್ದಾರೆ. ಸೊ ಎಕ್ಸಾಂಪಲ್ ಏನು ತೊಗೊಳ್ಳೋಣ ನಾವು. ಸೊ ನಮ್ಮ ಬೆಂಗಳೂರಿಂದ ಮನುಷ್ಯ ಏನು ಮಾಡಿದ್ದಾನೆ, ಹಿಮಾಲಯ ಹೋಗಿದ್ದಾನೆ. ಓಕೆ, ಹಿಮಾಲಯ. ಸೊ ಅಲ್ಲಿ ಈ ಮನುಷ್ಯ ಸರಿಯಾಗಿ ಅಡಾಪ್ಟ್ ಆಗಿದ್ದಾನೆ ಅಂದರೆ ಅವನು ಹೆಲ್ದಿ. ಅಡಾಪ್ಟ್ ಆಗಲಿಲ್ಲ ಅಂದರೆ ಅನ್ಹೆಲ್ದಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಓಕೆ, ಸೊ ಬೆಂಗಳೂರು ಏನಿದೆ ಅಷ್ಟು ಚಳಿ ಇರಲ್ಲ ಇಲ್ಲಿ. ಓಕೆ, ಅಷ್ಟು ಕೋಲ್ಡ್ ಇರಲ್ಲ. ಬಟ್ ಹಿಮಾಲಯ ಒಳಗಡೆ ಭಾಳಷ್ಟು ಕೋಲ್ಡ್ ಇದೆ. ಓಕೆ, ಸೊ ಅಲ್ಲಿ ಅಡಾಪ್ಟ್ ಆಗಲಿಲ್ಲ ಅಂತ ಅಂದ್ಕೊಳ್ಳಿ, ಅವನಿಗೆ ಅನ್ಹೆಲ್ದಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಓಕೆ, ಅಲ್ಲಿ ಅಡಾಪ್ಟ್ ಆದರೆ ಹೆಲ್ದಿ, ಅಡಾಪ್ಟ್ ಆಗಲಿಲ್ಲ ಅಂದರೆ ಅನ್ಹೆಲ್ದಿ ಅಂತ ಇವರು ಹೇಳ್ತಾ ಇದ್ದಾರೆ. ಎಕಾಲಜಿಕಲ್ ಕಾನ್ಸೆಪ್ಟ್ ಆಫ್ ಹೆಲ್ತ್. ನೀವು ಕಾಲೇಜ್ ಹೋಗ್ತೀರಾ. ಓಕೆ, ನ್ಯೂ ಕಾಲೇಜ್ ಇದೆ, ಫಸ್ಟ್ ಇಯರ್ BSc ನರ್ಸಿಂಗ್ ಒಳಗಡೆ ಇದ್ದರೆ ಫಸ್ಟ್ ಕಾಲೇಜ್ ಹೋಗ್ತೀರಾ. ಸೊ ನೀವು ಕಾಲೇಜ್ ಅಂದರೆ ಎನ್ವಿರಾನ್ಮೆಂಟ್. ನಿಮ್ಮ ಎನ್ವಿರಾನ್ಮೆಂಟ್ಗೆ ನೀವು ಅಡಾಪ್ಟ್ ಆಗಿದ್ರಿ ಅಂದರೆ ನೀವು ಹೆಲ್ದಿ. ಓಕೆ, ಒಬ್ಬೊಬ್ಬರು ಎನ್ವಿರಾನ್ಮೆಂಟಿಗೆ ಹೊಂದ್ಕೊಳ್ಳಲ್ಲ, ಅವ್ರು ಅನ್ಹೆಲ್ದಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಓಕೆ, ಇಷ್ಟೇ ಎಕಾಲಜಿಕಲ್ ಕಾನ್ಸೆಪ್ಟ್ ಆಫ್ ಹೆಲ್ತ್. ನೆಕ್ಸ್ಟ್, ಸೈಕೋಸೋಷಿಯಲ್ ಕಾನ್ಸೆಪ್ಟ್ ಆಫ್ ಹೆಲ್ತ್. ಓಕೆ, ಸೈಕೋಸೋಷಿಯಲ್ ಕಾನ್ಸೆಪ್ಟ್ ಆಫ್ ಹೆಲ್ತ್. ಸೊ ಸೈಕೋಸೋಷಿಯಲ್ ಅಂದರೆ ಸ್ವಲ್ಪ ಈ ಅಕ್ಷರ ನಾವು ಬಿಡಿಸೋಣ, ಈ ಶಬ್ದವನ್ನು ನಾವು ಸ್ವಲ್ಪ ಡಿವೈಡ್ ಮಾಡೋಣ. ಸೈಕೋ ಅಂದರೆ ಮಾನಸಿಕ ಸ್ಥಿತಿ ಬಗ್ಗೆ ಇವ್ರು ಹೇಳ್ತಾ ಇದ್ದಾರೆ, ಮತ್ತು ಸೋಷಿಯಲ್. ಓಕೆ, ಸೈಕೋಸೋಷಿಯಲ್ ಕಾನ್ಸೆಪ್ಟ್ ಏನು ಹೇಳುತ್ತೆ, ನೀವು ಮಾನಸಿಕ ಸ್ಥಿತಿ ಅಂದರೆ ನಿಮ್ಮ ಮೆಂಟಲ್ ಸ್ಟೇಟಸ್ ಸರಿಯಾಗಿರಬೇಕು, ಮತ್ತು ನೀವು ಸೊಸೈಟಿ ಒಳಗಡೆ ಸರಿಯಾಗಿದ್ದರೆ ನೀವು ಹೆಲ್ದಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಓಕೆ, ದಿ ಪ್ರೆಸೆನ್ಸ್ ಆಫ್ ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್. ಓಕೆ, ಸೊ ಅವ್ರ ಮೆಂಟಲ್ ಸ್ಟೇಟಸ್ ಸರಿಯಾಗಿದ್ದರೆ ಮತ್ತು ಸೋಷಿಯಲ್ ವೆಲ್ಬೀಯಿಂಗ್ ಅಂದರೆ ಸೊಸೈಟಿ ಒಳಗಡೆ ಅವ್ರು ಸರಿಯಾಗಿದ್ದರೆ ಏನಂತ ಹೇಳ್ತಾ ಇದ್ದಾರೆ, ಅವ್ರು ಹೆಲ್ದಿ. ಓಕೆ, ಅವ್ರ ಮೆಂಟಲ್ ಸ್ಟೇಟಸ್ ಸರಿಯಾಗಿಲ್ಲ, ಸೊಸೈಟಿ ಒಳಗಡೆ ಅವ್ರು ಸರಿಯಾಗಿಲ್ಲ ಅಂದರೆ ಅನ್ಹೆಲ್ದಿ ಅಂತ ಇವರು ಹೇಳ್ತಾ ಇದ್ದಾರೆ. ಓಕೆ, ಸೈಕೋಸೋಷಿಯಲ್ ಕಾನ್ಸೆಪ್ಟ್ದವರು ಹೇಳ್ತಾ ಇದ್ದಾರೆ. ಐ ಥಿಂಕ್ ನಿಮಗೆ ಇದು ಅರ್ಥ ಆಗಿರ್ಬೋದು. ನೆಕ್ಸ್ಟ್, ಹೋಲಿಸ್ಟಿಕ್ ಕಾನ್ಸೆಪ್ಟ್. ಹೋಲಿಸ್ಟಿಕ್ ಕಾನ್ಸೆಪ್ಟ್ ಅಂದರೆ ಹೋಲಿಸ್ಟಿಕ್ ಅಂದರೆ ಪ್ರತಿಯೊಂದು. ಓಕೆ, ಸಿಂಥಸಿಸ್ ಆಫ್ ಆಲ್ ಅಬೋವ್ ಕಾನ್ಸೆಪ್ಟ್. ಸೊ ಇದು ಏನು ಹೇಳ್ತಾ ಇದೆ, ಹೋಲಿಸ್ಟಿಕ್ ಬರೀ ಓನ್ಲಿ ನಿಮ್ಮ ಫಿಸಿಕಲ್ ಬಾಡಿ ಸರಿಯಾಗಿದ್ದರೆ ನೀವು ಹೆಲ್ದಿ ಅಲ್ಲ, ಓನ್ಲಿ ನಿಮ್ಮ ಮೆಂಟಲ್ ಸ್ಟೇಟಸ್ ಸರಿಯಾಗಿದ್ದರೆ ನೀವು ಹೆಲ್ದಿ ಇಲ್ಲ, ಓನ್ಲಿ ನಿಮ್ಮ ಸೋಷಿಯಲ್ ವೆಲ್ಬೀಯಿಂಗ್ ಇದ್ದರೆ ನೀವು ಹೆಲ್ದಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಎಲ್ಲವನ್ನ ಪ್ಲಸ್ ಮಾಡ್ತಾ ಇದೆ. ಓಕೆ, ಬಯೋಮೆಡಿಕಲ್ ಕಾನ್ಸೆಪ್ಟ್ ಪ್ಲಸ್ ಎಕಾಲಜಿಕಲ್ ಕಾನ್ಸೆಪ್ಟ್ ಪ್ಲಸ್ ಸೈಕೋಸೋಷಿಯಲ್ ಕಾನ್ಸೆಪ್ಟ್ ಈಸ್ ಈಕ್ವಲ್ ಟು ಹೋಲಿಸ್ಟಿಕ್ ಕಾನ್ಸೆಪ್ಟ್ ಅಂದ್ರೇನು, ಬಯೋಮೆಡಿಕಲ್ ಪ್ಲಸ್ ಎಕಾಲಜಿಕಲ್ ಪ್ಲಸ್ ಸೈಕೋಸೋಷಿಯಲ್ ಕಾನ್ಸೆಪ್ಟ್. ಓಕೆ, ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಥ್ಯಾಂಕ್ ಯು.